ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರವೀನಾ ಇನ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತು ನಾನು ಕಿಚನ್ಗೆ ತಗೊಂಡಿರೋ ಅಂದರೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗೋವಂಥ ಐಟಮ್ಗಳನ್ನ ನಿಮಗೂ ಕೂಡ ತೋರಿಸ್ತೀನಿ. ಇದು ತುಂಬ ಅಫೋರ್ಡಬಲ್ ಆಗಿದೆ ಆ್ಯಂಡ್ ನೀವು ಕೂಡ ಬೈ ಮಾಡ್ಬೋದು. ಪ್ರತಿಯೊಂದು ಐಟಮ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲನೂ ಮೀಶೋ ಆ್ಯಂಡ್ ಅಮೆಝಾನ್ ಫ್ಲಿಪ್ಕಾರ್ಟ್ದೇನೆ, ಯಾವುದು ಬೇರೆ ವೆಬ್ಸೈಟ್ ಏನಿಲ್ಲ. ಸೊ ಬನ್ನಿ ಫಸ್ಟು ಒಂದೊಂದೇ ಐಟಮ್ ನಿಮಗೆ ಶೋ ಮಾಡ್ತೀನಿ. ಮೊದಲನೇ ಐಟಮ್ ಬಂದು ಆಯಿಲ್ ಡಿಸ್ಪೆನ್ಸರ್. ಸೊ ನಾನು ಫಸ್ಟ್ ಟೈಮ್ ಒಂದು ತೊಗೊಂಡಿದ್ದೆ ಆಯಿಲ್ ಡಿಸ್ಪೆನ್ಸರು, ಬಟ್ ಅದು ತುಂಬ ಲೀಕ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಬೇರೆ ತರಿಸಿದ್ದೀನಿ. ತೋರಿಸ್ತೀನಿ ರೀ ಯಾವ ರೀತಿ ಇದೆ ಅಂತ. ಗ್ಲಾಸ್ ಇರುವಲ್ಲ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸೊ ನೋಡಿ, ಇದು ಫುಲ್ಲು ಗ್ಲಾಸ್ ಐಟಮ್. ಇದು ಫಸ್ಟ್ ಬಂದಿದ್ದು ಪ್ಲಾಸ್ಟಿಕ್ದು, ಆ್ಯಂಡ್ ಗ್ಲಾಸಲ್ಲೇ ಹಾಕೊಳ್ಳೋದು ಒಳ್ಳೆಯದು ಪ್ಲಾಸ್ಟಿಕ್ಗಿಂತನೂ. ಸೊ ಇದಕ್ಕೆ ಒಂದು ಎರಡು ತರಿಸಿರೋದು ನಾನು, ಯಾಕಂದರೆ ಒಂದು ಆರ್ಗ್ಯಾನಿಕ್ ಆಯಿಲ್ ನಾನು ಯೂಸ್ ಮಾಡೋದು, ಆ್ಯಂಡ್ ಇನ್ನೊಂದು ಸನ್ಫ್ಲವರ್ ಆಯಿಲು, ರಿಫೈನ್ಡ್ ಆಯಿಲ್ಗಿಂತನೂ ಆರ್ಗ್ಯಾನಿಕ್ ಆಯಿಲೇ ಯೂಸ್ ಮಾಡಬೇಕು. ಯಾಕಂದರೆ ಆರ್ಗ್ಯಾನಿಕ್ ಆಯಿಲು ತುಂಬಾ ಒಳ್ಳೆಯದು, ಗಾಣದ ಎಣ್ಣೆ. ಅದು ನಾನು ಒಂದ್ಸಲ ಹೇಳಿದ್ದೆ ಶಾರ್ಟ್ ವಿಡಿಯೋದಲ್ಲಿ ಕೂಡ. ಸೊ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಆರಾಮಾಗಿ ಆಯಿಲ್ ಫಿಲ್ ಮಾಡಿಬಿಟ್ಟು, ಇದು ನೋಡಿ, ಇದು ಲೀಕ್ ಆಗೋ ಚಾನ್ಸಸ್ ಇಲ್ಲ. ಯಾಕಂದರೆ ಇದು ರಬ್ಬರ್ ಟೈಪ್ ಇರೋದ್ರಿಂದ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿ. ಸೊ ಇದು ಲೀಕ್ ಆಗೋದಿಲ್ಲ. ಸೊ ಇದಕ್ಕೆ ಆಯಿಲ್ ಫಿಲ್ ಮಾಡೋಕ್ಕೆ ಕೂಡ ಇದೊಂದು ಇದು ಕೊಟ್ಟಿದ್ದಾರೆ, ಪಿಂಕ್ ಕಲರ್. ಇದು ಕೂಡ ಆಯಿಲ್ ಫಿಲ್ ಮಾಡಬೇಕಾದ್ರೂ ಆಚೆ ಕಡೆ ಎಲ್ಲ ಚೆಲ್ಲೋದಿಲ್ಲ. ಇದು ಫಿಲ್ ಮಾಡಿಸ್ತೀನಿ ಇವಾಗ, ಓಕೆನಾ? ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಆಯಿಲ್ ಸ್ಪ್ರೇ. ಇದು ನನ್ನ ಹತ್ರ ಫಸ್ಟ್ ಒಂದು ಸ್ಪ್ರೇ ಇತ್ತು, ಅದು ತೋರಿಸ್ತೀನಿ ರೀ. ಬಟ್ ಇದು ತುಂಬಾ ಚೆನ್ನಾಗಿದೆ. ಯಾಕಂದರೆ ನಾನು ಫಸ್ಟ್ ತೊಗೊಂಡಿದ್ದು ಅದು ಕೂಡ ಲೀಕ್ ಅಲ್ಲ, ಅದು ಬರ್ತಾ ಇರಲಿಲ್ಲ, ಏರ್ ಲಾಕ್ ಆಗೋದು, ಯಾವಾಗಲೂ ಏರ್ ಲಾಕ್ ಆಗಿಬಿಡೋದು. ಆ್ಯಂಡ್ ಅದನ್ನು ಹಿಂಗೆ ಬೆಂಡ್ ಮಾಡಿನೇ ಹಾಕಬೇಕಾಗಿತ್ತು. ತೋರಿಸ್ತೀನಿ ರೀ ಒಂದು ನಿಮಿಷ. ನೋಡಿ, ಇದು ಹಳೇದಾಗ್ಬಿಟ್ಟಿದೆ. ಇದು ಆ್ಯಕ್ಚುಲಿ ಬಿಸಾಕಬೇಕು ಅಂತ ಇಟ್ಕೊಂಡಿದ್ದೀನಿ, ಬಟ್ ವಿಡಿಯೋದಲ್ಲಿ ತೋರಿಸ್ಬಿಟ್ಟು ಬಿಸಾಕೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಸ್ಪ್ರೇ ಆಗ್ತಿರ್ಲಿಲ್ಲ, ಇದು ಈ ಥರ ಪ್ರೆಸ್ ಮಾಡಬೇಕಾಗಿತ್ತು. ಇದು ಹಿಂಗೆ ಬೆಂಡ್ ಮಾಡಿ ಸ್ಪ್ರೇ ಮಾಡಬೇಕಾಗಿತ್ತು, ಬಟ್ ಇದು ಈ ರೀತಿ ಅಲ್ಲ. ಆ್ಯಂಡ್ ಇದು ಆಚೆ ಕಡೆ ಎಲ್ಲ ಆಯಿಲ್ ಇದೇ ಆಗಿಲ್ಲ ಒಂದು ಸ್ವಲ್ಪ. ನಾನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಆಯಿಲ್ ಸ್ಪ್ರೇ ಆಗುತ್ತೆ. ಆ್ಯಂಡ್ ಚೆನ್ನಾಗಿದೆ ಇದು. ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಇದು ಎರಡನೇ ಐಟಮು. ಆ್ಯಂಡ್ ತುಂಬ ಇಂಪಾರ್ಟೆಂಟಾಗಿ ನನಗನ್ಸಿದ್ದು ಇದು ಮಿನಿ ಮಾಪು. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಮಾಪು ಆರಾಮಾಗಿ ಕಿಚನಲ್ಲಿ ಯೂಸ್ ಮಾಡ್ಬೋದು. ಇದು ನೋಡಿ, ಹಿಂಗೆ ಬೆಂಡ್ ಮಾಡಿ ಹಿಂಗೆ ಮಾಡ್ಕೋಬೋದು. ನನಗೆ ಹಸಿ ಬಟ್ಟೆ ಎಲ್ಲ ಮುಟ್ಟೋದಕ್ಕೆ ಒಂಥರ ಆಗುತ್ತೆ, ಅಂದರೆ ಒಂಥರ ಅಸಹ್ಯ ಆಗುತ್ತೆ ಹಸಿ ಬಟ್ಟೆ ಎಲ್ಲ ಮುಟ್ಟೋದಕ್ಕೆ. ಡ್ರೈ ಕ್ಲಾತ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಸೊ ಇದು ಬಟ್ಟೆ ಮುಟ್ಟೋ ಅವಶ್ಯಕತೆನೇ ಇರೋದಿಲ್ಲ. ಇದು ಆರಾಮಾಗಿ ಸ್ಲ್ಯಾಬಲ್ಲಿ ಎಲ್ಲ ಮಾಪ್ ಮಾಡ್ಕೋಬೋದು. ಆ್ಯಂಡ್ ನೋಡಿ, ಟೈಲ್ಸಲ್ಲೂ ಕೂಡ ಮಾಪ್ ಮಾಡ್ಕೋಬೋದು. ಆ್ಯಂಡ್ ಈ ರೀತಿ ಗ್ಯಾಸಲ್ಲೂ ಕೂಡ ಮಾಪ್ ಮಾಡ್ಕೋಬೋದು. ಎಲ್ಲೇ ನೀರಂಶ ಇದ್ರೂ ಆರಾಮಾಗಿ ಮಾಪ್ ಮಾಡ್ಕೋಬೋದು. ಆ್ಯಂಡ್ ಈಸಿಯಾಗಿ ಹಿಂಗೆ ಜಸ್ಟ್ ಹಿಂಗೆ ಮುಂದೆಗಡೆ ಇದು ಮಾಡಿದ್ರೆ ಸಾಕು, ಎಲ್ಲ ಸ್ಕ್ವೀಸ್ ಆಗುತ್ತೆ, ಚೆನ್ನಾಗಿ ಸ್ಕ್ವೀಸ್ ಆಗುತ್ತೆ. ಆ್ಯಂಡ್ ಇದನ್ನು ವಾಶ್ ಮಾಡಿ ಇಟ್ಕೋಬೋದು, ರೀಯೂಸಬಲ್ ವಾಶ್ ಮಾಡ್ಕೋಬೋದು. ಇದು ಕಾಟನ್ ಇದೆ, ಇದು ಸೆಮಿ ಕಾಟನ್ ಫರ್ ಥರ ಇದೆ. ಇದು ಯೂಸ್ ಮಾಡ್ಕೋಬೋದು. ಈ ಮಾಪ್ದು ಲಿಂಕ್ ಹಾಕಿರ್ತೀನಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ಇದು ಬೇರೆ ಇನ್ಸ್ಟಾದಲ್ಲಿ ಬರ್ತಿತ್ತಲ್ಲ ಆ್ಯಡ್, ಅದರಿಂದ ನೋಡಿ ತೊಗೊಂಡಿದ್ದು. ಬಟ್ ಅದರಲ್ಲಿ ಬೇಡ, ಯಾಕಂದರೆ ಇನ್ಸ್ಟಾದಲ್ಲಿ ಬರೋ ಕೆಲವೊಂದು ಆ್ಯಡ್ಗಳು ಫೇಕ್ ಇರ್ತವೆ, ಆ ವೆಬ್ಸೈಟ್ಸ್ ಎಲ್ಲ. ಸೊ ಅದೆಲ್ಲ ಒಂದು ಸ್ವಲ್ಪ ಚೈನಾ ಐಟಮ್ಸೇ ಜಾಸ್ತಿ ಅಂದ್ಬಿಟ್ಟು, ಇದು ಕೂಡ ಚೈನಾ ಐಟಮೇನೆ. ಆದರೆ ಅಮೆಝಾನಲ್ಲಿ ಟ್ರಸ್ಟೆಡ್ ವೆಬ್ಸೈಟಲ್ಲಿ ತೊಗೊಳ್ಳೋದು ಒಳ್ಳೇದಲ್ವ ಅಂಥೇಳಿ ಅಮೆಝಾನಲ್ಲಿ ತೊಗೊಂಡೆ. ಇದ್ರದ್ದು ಲಿಂಕ್ ಕೂಡ ಹಾಕಿರ್ತೀನಿ. ಇದು ನೋಡಿ, ಇದು ಕಿಚನ್ನು ವಾಟರ್ ಅಬ್ಸಾರ್ಬೆಂಟ್ ಮ್ಯಾಟು. ಇದೂ ತುಂಬಾ ಚೆನ್ನಾಗಿದೆ. ಇವಾಗ ಪಾತ್ರೆ ತೊಳೆದ್ಬಿಟ್ಟು ಈ ರೀತಿ ಇಡೋದು, ಪಾತ್ರೆ ತೊಳೆದಾದ್ಮೇಲೆ ಈ ರೀತಿ ಹಾಕೋತೀವಿ. ಇದು ನೀರು ಸೋರುತ್ತೆ. ಇದು ಆನ್ಲೈನಲ್ಲೇ ತೊಗೊಂಡಿರೋದು.
ಇದು ಡೈರೆಕ್ಟ್ ಸಿಂಕ್ಗೆ ಬೀಳೋಂಗೆ ಹಾಕ್ಕೊಂಡಿದ್ದೀನಿ. ಆದರೂ ಕೂಡ ಇಲ್ಲೆಲ್ಲ ನೀರೆಲ್ಲ ಇದಾಗಿರುತ್ತೆ. ಆ್ಯಂಡ್ ಕೆಲವೊಂದು ಈ ರೀತಿ ಕಪ್ಸು ಮಗ್ಸ್ ಎಲ್ಲ ಆರಾಮಾಗಿ ಇದ್ರ ಮೇಲೆ ಇಟ್ಕೋಬೋದು. ಸೊ ಅದಕ್ಕೆ ನಾನು ಇದನ್ನ ತರಿಸ್ಕೊಂಡಿದ್ದು ಮ್ಯಾಟ್ನ. ಇದು ನನಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಇದೊಂದು ಟ್ರಯಲ್ ತೋರಿಸ್ತೀನಿ ರೀ. ಫಸ್ಟು ಇದು ನೀರು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನಾನು ನೀರು ಹಾಕ್ತಾಯಿದ್ದೆ, ಎಷ್ಟು ಬೇಗ ಅಬ್ಸರ್ವ್ ಆಗುತ್ತೆ ನೋಡೋಣ. ನೋಡಿ ಇದು ಎಳ್ಕೊತಾ ಇದೆ ನೀರು. ಸೊ ಆರಾಮಾಗಿ ಈ ರೀತಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇದ್ರ ಮೇಲೆ ಹಾಕ್ಬೋದು, ಅಥವಾ ಬೇರೆ ಏನೇ ಐಟಮ್ ಇದ್ರೂ ಇಕ್ಬೋದು ಅಂತ ಅನ್ನಿಸ್ತು. ಕೆಲವರು ಟವಲೆಲ್ಲ ಹಾಕೊಂಡು ಇಟ್ಕೊಂಡಿರ್ತಾರೆ, ಅದೆಲ್ಲ ಒಂಥರ ಅಕ್ವಾರ್ಡಾಗಿ ಕಾಣ್ತಿರುತ್ತೆ. ಸೊ ಇದು ಕಿಚನ್ಗೆ ಸೂಟಬಲ್ ಅಂತ ಅನ್ನಿಸ್ತಾ ಇದೆ ನನಗೆ. ಇದು ಅಬ್ಸರ್ವ್ ಆಗ್ತಾ ಇರಲಿ, ಎಷ್ಟೊತ್ತಿಗೆ ಆಗುತ್ತೆ ನೋಡೋಣ. ಅಷ್ಟೊತ್ತಿಗೆ ಬೇರೆ ಐಟಮ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ಐಟಮ್ ಬಂದು ಸ್ಟ್ರೈನರ್, ಸಿಂಕ್ ಸ್ಟ್ರೈನರ್. ಇದು ಅಂದರೆ ಆಲ್ರೆಡಿ ಸಿಂಕಲ್ಲಿ ಬಂದಿದೆ, ಒಂದು ಡ್ರೈನ್ ಮಾಡೋ ಅಂಥದ್ದು ಬಂದಿದೆ. ಬಟ್ ಆದರೆ ನನಗೆ ಅದು ಅದರಲ್ಲೂ ಕೆಲವೊಂದು ಪಾರ್ಟಿಕಲ್ಸ್ ಹೋಗ್ಬಿಡುತ್ತೆ ಎಷ್ಟೇ ಹುಷಾರಾಗಿ ಇದು ಮಾಡಿದ್ರು. ಅದಕ್ಕೇ ಇದೊಂದು ನೆಟ್ ಥರ ಇರೋದು, ನೆಟ್ ಅಂದರೆ ಇದು ಸಣ್ಣ ಸಣ್ಣ ಕೂತಿರೋ ಸ್ಟ್ರೈನರ್ ಎಕ್ಸ್ಟ್ರಾ ತೊಗೊಂಡಿರೋದು ಇದು. ಸೊ ಇದು ಹಾಕಿದ್ರೆ ಸಿಂಕಲ್ಲಿ ಸಣ್ಣ ಸಣ್ಣ ಪಾರ್ಟಿಕಲ್ ಎಲ್ಲ ಹೋಗೋದಿಲ್ಲ, ತಡೆಯುತ್ತೆ. ಆವಾಗ ಸಿಂಕ್ ಪ್ರಾಬ್ಲಮ್ ಆಗೋದು, ಮುಂದೆ ನೀರು ಕಟ್ಕೊಳ್ಳೋದು ಅದೆಲ್ಲ ಅವಾಯ್ಡ್ ಮಾಡ್ಬೋದು ಅಂದ್ಬಿಟ್ಟು ಫಸ್ಟೇ ಪ್ರಿಕಾಷನ್ ಇದು. ನಮ್ಮದು ಸ್ಟ್ರೈನರಲ್ಲಿ ತೂತು ಜಾಸ್ತಿ ಇದೆ, ಅಂದರೆ ಅದು ಈ ಥರ ಲೈನ್ಸ್ ಎಲ್ಲ ಇದೆ. ಅದಕ್ಕೇ ಇದು ಓಕೆ ಬೆಟರ್ ಅಂದ್ಬಿಟ್ಟು ಇದೊಂದು ತರಿಸಿರೋದು. ಇದು ಸಿಂಕಿಗೆ. ಇನ್ನೊಂದು ಇದು ಕೂಡ ಸಿಂಕ್ಗೇನೆ ಮ್ಯಾಟ್. ಇದು ಚೆನ್ನಾಗಿದೆ. ಇದು ನನಗೆ ತುಂಬ ಬೇಕು ಅಂತ ಅನ್ನಿಸ್ತು. ಇದೇನು ಅಷ್ಟೊಂದು ನೆಸೆಸಿಟಿ ಇಲ್ಲ. ಯಾಕೆ ಅಂತ ಅಂದರೆ ತೋರಿಸ್ತೀನಿ ರೀ. ಇದು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಯಾಕಂದರೆ ಇದು ಟ್ಯಾಪ್ ಇಷ್ಟೇ ಇದ್ದಾಗ ಕೈ ತೊಳೆದ್ರೆ ಆನ್ ಮಾಡಿಕೊಂಡು ಅದು ಇಲ್ಲಿ ಜಾಸ್ತಿ ಸಿಡಿಯುತ್ತೆ. ಸೊ ಇನ್ನು ಇದೇನಾದರೂ ಸಣ್ಣದಾಗಿ ಬಿಟ್ಕೊಂಡು ಫುಲ್ ಈ ಥರ ಫೋರ್ಸಾಗಿ ಬಿಟ್ಕೊಂಡ್ರೆ ಓಕೆ, ಅದು ಇಲ್ಲೇ ಒಳಗಡೆ ಬೀಳುತ್ತೆ. ಇಲ್ಲ ಸಣ್ಣದಾಗಿ ಬಿಟ್ಕೊಂಡು ತೊಳಿತಾ ಇದ್ದರೆ ಆ ಎಂಜ್ಲು ನೀರೆಲ್ಲ ವಾಪಸ್ ಅಲ್ಲಿಗೆ ಹೋಗ್ತಾ ಇರುತ್ತೆ. ಅದನ್ನ ನಾನು ನೋಡಿ ನಂಗೆ ಒಂಥರ OCD ಪ್ರಾಬ್ಲಮ್ ಇರೋಕ್ಕೂ ಅದಕ್ಕೂ ನಂಗೆ ಅದು ಆಗ್ತಿರ್ಲಿಲ್ಲ. ಅದರಿಂದ ಈ ಮ್ಯಾಟ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ನೀರೇನಾಗುತ್ತೆ ಅಲ್ಲಿಂದ ಅಲ್ಲಿ ಹೋಗಿದ್ದ ನೀರು ಕೂಡ ಹಿಂಗೆ ವಾಪಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಮ್ಯಾಟ್ ತೊಗೊಂಡಿದ್ದು. ಇದು ಇನ್ಸ್ಟಾಲ್ ಮಾಡ್ತೀನಿ ರೀ ಆಮೇಲೆ. ಇಂದ ಟ್ಯಾಪ್ ಇಲ್ಲದೆ ಇರೋ ಕಾರಣ ಹಿಂಗೆ ಜಸ್ಟ್ ನಾವು ಹಿಂಗೆ ಇಟ್ಕೋಬೋದು ಅಷ್ಟೆ. ಸೊ ಅವಾಗ ಹಿಂಗೆ ಹೋಗಿದ್ದ ನೀರೆಲ್ಲ ಹಿಂಗೆ ವಾಪಸ್ ಬರುತ್ತೆ, ಇಲ್ಲೆಲ್ಲ ಇಳ್ಕೊಂಡು ವಾಪಸ್ ಬರುತ್ತೆ. ಆ್ಯಂಡ್ ಇದನ್ನು ಹಿಂಗೆ ಕೂಡ ಇಟ್ಕೋಬೋದು. ನಮ್ಮದು ಕಿಚನ್ ಟ್ಯಾಪು ಇಲ್ಲಿ ಕೆಲವ್ರಿಗೆ ಇಲ್ಲಿಂದ ಇರುತ್ತಲ್ಲ, ಸೊ ಅದು ಹಾಕಿದ್ರೆ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ನಾನು ಸುಮ್ಮನೆ ಹಿಂಗೆ ಇಟ್ಕೊಬೋದು. ಇಲ್ಲಿಗೆ ಹೋಗಿದ್ದ ನೀರೆಲ್ಲ ಹಿಂಗೆ ಇಳ್ಕೊಂಡು ಹಿಂಗೆ ವಾಪಸ್ ಇಲ್ಲಿಗೆ ಬರುತ್ತೆ ಸಿಂಕಿಗೆ. ಈ ಥರ ಮಾಡ್ಕೋಬೋದು. ಅವಾಗ ಅಲ್ಲಿಗೆ ನೀರು ಹಾರೋದೆಲ್ಲ ಹಿಂಗೆ ವಾಪಸ್ ಬರುತ್ತೆ. ಅವಾಗ ಅಲ್ಲೆಲ್ಲ ನೀರು ಹೋಗಿ ಅದೆಲ್ಲ ಒರೆಸೋದು ಅದೆಲ್ಲ ಇರೋದಿಲ್ಲ. ಅದಕ್ಕೆ ಈಗ ತೊಗೊಂಡಿರೋದು. ಯಾರ್ಯಾರಿಗೆ ಟ್ಯಾಪ್ ಇಲ್ಲಿಂದ ಇರುತ್ತೆ ಅದು ಡೈರೆಕ್ಟ್ ಇದು ಉಪಯುಕ್ತ ಆಗುತ್ತೆ. ನನಗೆ ಓಕೆ, ಆ್ಯಂಡ್ ನಾನು ಹಿಂಗೆ ಇಟ್ಕೋತೀನಿ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟು ಇದು ಪಾತ್ರೆ ತೊಳೆಯೋದು. ಸ್ಟೀಲ್ ನಾರು ಮತ್ತು ಗ್ರೀನ್ ಕಲರ್ ಸ್ಕ್ರಬ್ಬರ್ಗಿಂತನೂ ಇದು ತುಂಬ ಬೆಟರ್ ಅನ್ನಿಸ್ತು. ಜಸ್ಟ್ ಇದನ್ನು ಲಿಕ್ವಿಡ್ ಅಥವಾ ಸೋಪ್ ಯಾವುದ್ರಲ್ಲಾದರೂ ಯೂಸ್ ಮಾಡ್ಬೋದು. ಪಾತ್ರೆ ಮೇಲೆ ಸ್ಕ್ರ್ಯಾಚಸ್ ಬೀಳೋದಿಲ್ಲ. ಸೊ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಕೂಡ ಪಾತ್ರೆ ತೊಳೆಯೋದಕ್ಕೆ ಇನ್ಮೇಲೆ ಇದು ಅಪ್ಡೇಟ್. ನೆಕ್ಸ್ಟು ಆ್ಯಂಡ್ ಇದು ಹ್ಯಾಂಡ್ ವಾಶ್ ಬಂದು ಕಾಂಬೋನಲ್ಲಿ ಬುಕ್ ಮಾಡಿರೋದು. ಒಂದು ಕಿಚನ್ ಸಿಂಕ್ಗೆ ಮತ್ತು ಇನ್ನೊಂದು ಹ್ಯಾಂಡ್ ಬೇಷನ್ಗೆ. ಸೊ ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ. 500 ml 2 ಕಾಂಬೋ ಬಂದಿದೆ. ಮಿಂಟಿ ಲೆಮನ್ ಅಂತ ಹೇಳಿ ಫ್ಲೇವರು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಜಾಸ್ತಿ ಒಂಥರ ಏನೋ ಅನಿಸೋದಿಲ್ಲ, ಚೆನ್ನಾಗಿದೆ, ಟ್ರೈ ಮಾಡಿ. ಇದು ಕೂಡ ಲಿಂಕ್, ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ನನಗೆ ಕ್ಲಾತ್ಸ್ ಯಾವಾಗಲೂ ನಾನು 100 ರೂಪಾಯಿಗೆ 4 ನ್ಯಾಪ್ಕಿನ್ ಬರುತ್ತಲ್ಲ ಅದೇ ಯೂಸ್ ಮಾಡೋದು. ಬಟ್ ಈ ಸಲ ಹೊಸದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಇದು ತರಿಸಿದ್ದೀನಿ. ಇದು ನನಗೆ ಇಷ್ಟ ಆಯಿತು. ಇದು 12 ಪೀಸಸ್ ತರಿಸಿರೋದು.
ಇದು ಕಲರ್ ಕಾಂಬಿನೇಷನ್ ನೋಡಿ ಹೆಂಗಿದೆ, ಪಿಂಕು ಮತ್ತು ಗ್ರೀನು. ಇದು ಚೆನ್ನಾಗಿದೆ, 12 ಪೀಸ್ ಬಂದಿದೆ. ಸೊ ಇದು ಪಾತ್ರೆ ಹಿಡಿಯೋದಕ್ಕೆ, ಆಮೇಲೆ ಊಟ ಆದಮೇಲೆ ಕೈ ಒರೆಸ್ಕೊಳ್ಳೋದಕ್ಕೆ ಕೊಡೋದಕ್ಕೆ ಗೆಸ್ಟ್ ಬಂದಾಗ, ಆ್ಯಂಡ್ ಸ್ವಲ್ಪ ವೈಪ್ ಮಾಡ್ಕೊಳ್ಳೋದಕ್ಕೆ ಡ್ರೈ ಎಲ್ಲದಕ್ಕೂ ಚೆನ್ನಾಗಿದೆ ಇದು. ಆ್ಯಂಡ್ ಇದು ಫರ್ ಇದು, ಬಟ್ ಕಾಟನ್ ಅಲ್ಲ, ಇದು ಫರ್. ಇದು ನಿಮಗೆ ಇಷ್ಟ ಆದರೆ ಯೂಸ್ ಮಾಡ್ಬೋದು. ನನಗೇನಂದರೆ ಬಟ್ಟೆ ಒಂದು ಸ್ವಲ್ಪ ಚೆನ್ನಾಗಿದ್ದಾಗ ಇಟ್ಕೊಂಡು ಏನಾದರೂ ಕಲೆ ಆ ಥರ ಆದಾಗ ಗಲೀಜಾದಾಗ ಆ ಬಟ್ಟೆ ಬಿಸಾಕಿ ಬಿಡ್ತೀನಿ. ಅದಕ್ಕೇ ನಾನು ಈ ಥರದ್ದೇ ತೊಗೊಳೋದು ಜಾಸ್ತಿ. 100 ರುಪೀಸ್ಗೆ 4 ಆ ಥರ ಬರುತ್ತಲ್ಲ, ಅಂಥದ್ದನ್ನೇ ಜಾಸ್ತಿ ಯೂಸ್ ಮಾಡೋದು. ಈ ಸಲ ಫಸ್ಟ್ ಟೈಮ್ ಈ ಥರ ತೊಗೊಂಡಿರೋದು. ಬಟ್ ಇದು ಸ್ವಲ್ಪ ಕಮ್ಮಿ ಇದೆ, ಥಿಕ್ನೆಸ್ ಕಮ್ಮಿ, ಕರ್ಚೀಫ್ ಥರ ಇದೆ. ಕರ್ಚೀಫ್ ಥರನೂ ಯೂಸ್ ಮಾಡ್ಬೋದು ಅನಿಸುತ್ತೆ. ಇದರಲ್ಲಿ ನೋಡಿ ಕಲರ್ ಪರ್ಪಲ್ ಕಲರ್ ಇದೆ, ಗ್ರೇ ಆ್ಯಂಡ್ ಗ್ರೀನ್ ಮತ್ತು ಪಿಂಕ್, ಈ ಥರ ಕಲರ್ಸಲ್ಲಿದೆ. ಇದು ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ. ಇದು ಆಫೀಸಲ್ಲಿ ಯೂಸ್ ಮಾಡೋಕ್ಕೂ ಆಗುತ್ತೆ. ಟೇಬಲ್ ಅದು ಇದು ಎಲ್ಲ ಒರೆಸ್ಕೊಳ್ಳೋದಕ್ಕೆ, ನನ್ನ ಡೆಸ್ಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ. ಸಿಸ್ಟಮ್ ಒರೆಸ್ಕೊಳ್ಳೋದಕ್ಕೆ, ಟಿ ವಿ ಒರೆಸ್ಬೋದು, ಗ್ಲಾಸ್ ವೇರ್ಸ್ ಎಲ್ಲ ಇದರಲ್ಲಿ ಒರೆಸ್ಬೋದು ಆರಾಮಾಗಿ. ಸೊ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು, ಚೆನ್ನಾಗಿದೆ. ನೋಡಿ ಎಷ್ಟು ತೋರಿಸೋ ಅಷ್ಟೊತ್ತಿಗೆ ಇದು ಫುಲ್ಲು ಡ್ರೈ ಆಗಿದೆ. ಆ್ಯಂಡ್ ನಾನು ಇದನ್ನು ಹಿಂಗೆ ಇದು ಮಾಡಿದ್ರೂ, ನಾನು ಇದನ್ನು ಟಚ್ ಮಾಡಿ ನೋಡಿದರೂ ಕೂಡ ನನಗೇನು ಕೈಗೆ ಜಾಸ್ತಿ ಏನೋ ಅಂಟ್ಕೊತಾ ಇಲ್ಲ. ಆ್ಯಂಡ್ ನೋಡಿ ಇದು ಫುಲ್ಲು ಅಷ್ಟು ನೀರು ಹಾಕಿದ್ದು ಫುಲ್ಲು ಅಬ್ಸರ್ವ್ ಆಗಿದೆ, ಏನೋ ಮತ್ತೆ ನೀರು ವಾಪಸ್ ಬರ್ತಾಯಿಲ್ಲ. ಆ ಥರ ಚೆನ್ನಾಗಿದೆ, ಅಬ್ಸರ್ವ್ ಆಗುತ್ತೆ. ಆಮೇಲೆ ಇದನ್ನು ಒಂದಿನ ಬಿಸಿಲಿಗೆ ಎತ್ತಾಕಿದ್ರೆ ಸಾಕಾಗುತ್ತೆ. ಸೊ ಇದೂ ವರ್ತ್ ಅಂತ ಅನ್ನಿಸ್ತು ನನಗೆ, ನೀಟಾಗಿ ಇಟ್ಕೋಬೋದು ಅಂತ ಅನ್ನಿಸ್ತು. ಆ್ಯಂಡ್ ಇದು ಪುಡಿ ಉಪ್ಪು ಇಟ್ಕೊಂಡಿರೋದು, ಆ್ಯಂಡ್ ಇದು ಕಲ್ಲುಪ್ಪು ಇಟ್ಕೊಂಡಿರೋದು. ಇದಕ್ಕೆ 2 ಲವಂಗ ಹಾಕೋತೀನಿ. ಸೊ ಇದು ಕೂಡ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಇಟ್ಕೊಬಾರ್ದು, ಅದು ನೆಗೆಟಿವ್ ಎನರ್ಜಿನ ಜಾಸ್ತಿ ಅಬ್ಸರ್ವ್ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಪಿಂಗಾಣಿ ಇದು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನಾನು ಇನ್ನೂ ಕಿಚನ್ ಆರ್ಗನೈಸ್ ಮಾಡ್ಕೊಂಡಿಲ್ಲ ಸರಿಯಾಗಿ. ಇನ್ನೂ ಸ್ಟಿಕ್ಕರೆಲ್ಲ ಇವಾಗ ಹಾಕ್ಕೋಬೇಕು, 2 ತಿಂಗಳು ಆಗ್ತಾ ಬಂತು. ನಾನು ಇನ್ನೂ ಸರಿಯಾಗಿ ಕಿಚನ್ ಆರ್ಗನೈಸ್ ಮಾಡ್ಕೊಂಡಿಲ್ಲ. ಆ ಮನೆಯಿಂದ ಶಿಫ್ಟ್ ಮಾಡ್ಕೊಂಡು ಬಂದಿದ್ದೆ, ಲೇಟ್ ಅಲ್ವಾ, ಅದಕ್ಕೋಸ್ಕರ. ಕಿಚನೆಲ್ಲ ಆರ್ಗನೈಸ್ ಮಾಡಾದ್ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದಕ್ಕೆ ಇವಾಗ ತಂದಿರೋ ವಸ್ತುಗಳು ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳಿ ಒಂದು ಕ್ವಿಕ್ ವಿಡಿಯೋ ಮಾಡಿದ್ದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.